ದಿನಗಳು ಉರುಳುತ್ತಿವೆ ವೇಗದಲ್ಲಿ. ಚಲಿಸುವ ಚಕ್ರದಂತೆ ಇತಿಹಾಸದ ಪುಟಗಳನ್ನು ತಿರುಗಿ ನೋಡಿದರೆ ದೊರೆಯುವುದು ಭವ್ಯ ಭಾರತ ದೇಶದ ದಿವ್ಯ ಪರಂಪರೆ ಆದರ್ಶ ಚರಿತ್ರೆ. ಅಂದಿನ ಆದರ್ಶಗಳನ್ನು ಇಂದು ಅಳಿಸಿ ಹಾಕಿ ಅವನದಿಯತ್ತ ಸಾಗುತ್ತಿದೆ ಈ ನಮ್ಮ ರಾಷ್ಟ್ರ. ಪ್ರಪಂಚದ ಇತಿಹಾಸದಲ್ಲೇ ಬಲಿಷ್ಠ ರಾಷ್ಟ್ರ ಎನಿಸಿಕೊಂಡ ಈ ನಮ್ಮ ಭಾರತ ದೇಶ ಬ್ರಿಟಿಷರ ಕಪಿ ಮುಷ್ಟಿಯಲ್ಲಿ ಸಿಲುಕಿ ಕೋಟಿ ಕೋಟಿ ಮುಕ್ತ ಜೀವಿಗಳನ್ನು ಬಲಿ ತೆಗೆದುಕೊಳ್ಳುತ್ತಿರುವಾಗ ಶಾಂತಿ ಮಂತ್ರದ ಶಕ್ತಿ ಎನಿಸಿಕೊಂಡ ಪೂಜ್ಯ ಮಹಾತ್ಮ ಗಾಂಧೀಜಿಯವರಂತ ಧ್ರುವತಾರೆ ಮತ್ತು ಸುಭಾಷ್ ಚಂದ್ರ ಬೋಸ್, ವೆಂಕಟಪ್ಪ ನಾಯಕ, ಸಿಂಧೂರ ಲಕ್ಷ್ಮಣ, ವೀರ ಸಂಗೊಳ್ಳಿ ರಾಯಣ್ಣ, ಸಾವರ್ಕರ್ ಅಂತ ವೀರ ಸ್ವತಂತ್ರ ಹೋರಾಟಗಾರರು ಭಾಗವಹಿಸಿದ್ದಾರೆ. ಜಗತ್ತಿನ ಈ ಭೂಪಟದಲ್ಲಿ ಭಾರತದ ಹೆಸರು ಇಷ್ಟಕ್ಕೆ ಎಂದೋ ಅಳಿಸಿ ಹೋಗುತ್ತಿದ್ದರು. ಅಂದಿನ ಯುವಕರೇ ಮುಂದಿನ ನಾಗರಿಕರೆನ್ನುವ ನಾನುಡಿ ಇಂದು ಕಾಲಕ್ರಮೇಣವಾಗಿ ಅಂದಿನ ಯುವಕರೇ ಮುಂದಿನ ಗುಣಗಳೆಂದು ಸೂಚಿಸುತ್ತದೆ. ಕರ್ತವ್ಯ ನಿಷ್ಠೆಯಿಂದ ದಕ್ಷ ಪ್ರಾಮಾಣಿಕತೆಯಿಂದ ಕಾನೂನು ಪಾಲಿಸಬೇಕೆಂಬ ಅಧಿಕಾರಿಗಳನ್ನು ಭ್ರಷ್ಟ ರಾಜಕೀಯ ತನ್ನ ಕಪಿಮುಷ್ಟಿಯಲ್ಲಿ ಕಟ್ಟಿ ಹಾಕುತ್ತಿದೆ. ಸಂರಕ್ಷಣೆ ಮಾಡುವರೇ ತಮ್ಮ ಸ್ವಾರ್ಥ ಸುಖಕ್ಕಾಗಿ ಮಾನವಿಕ ಮೌಲ್ಯಗಳನ್ನು ಮರೆತು ಮೃಗಗಳಂತೆ ವರ್ತಿಸುತ್ತಿದ್ದಾರೆ. ಇದಕ್ಕೆ ಕಾರಣ ದೊಡ್ಡ ದೊಡ್ಡ ಶ್ರೀಮಂತರಿಂದ ನೀರಿನಂತ ಹರಿದು ಬರುತ್ತಿರುವ ಹಣದ ಆಸೆಗಾಗಿ ಜೊಲ್ಲು ಸುರಿಸುವ ಹುಚ್ಚು ನಾಯಿಗಳು ಇರುವುದರಿಂದಲೇ 10 ಕೊಲೆಗಳನ್ನು ಮಾಡಿದವ ತೃಪ್ತಿಯಿಂದ ಜೀವನ ಸಾಧಿಸಿದ್ದಾನೆ. ಅರಮನೆಯಂತ ಭವ್ಯ ಬಂಗಲೆಗಳಲ್ಲಿ ಕಣ್ಣಿನಿಂದ ನೋಡಿದ್ದನ್ನು ಕಿವಿಯಿಂದ ಕೇಳಿದ್ದನ್ನು ಸುಳ್ಳು ಎಂದು ಸಾಕ್ಷಿ ನುಡಿದರೆ ಕಂತೆಗಳೇ ನೋಟು, ಅದನ್ನೇ ಸತ್ಯ ಎಂದು ನುಡಿದರೆ ಈ ಗುಂಡಿನ ಏಟು. ಹೀಗಿದೆ ನಮ್ಮ ಭಾರತ ದೇಶದ ಕಾನೂನಿನ ರೇಟು. ಇಂಥ ದುಷ್ಟರನ್ನು ದಂಡಿಸುವುದೇ ನನ್ನ ಜೀವನದ ಮುಖ್ಯ ಗುರಿ.